ಫ್ರೆಂಡ್ಸ್, ಈಗ ರೂಮಿಗೆ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಆಯ್ತು. ಡ್ರೆಸ್ ಯಾಕಪ್ಪ ಚೇಂಜ್ ಮಾಡಿದ್ವಿ ಅಂತ ಅಂದ್ರೆ, ಇಲ್ಲಿ ನರಸಿಂಹ ಗುಡಿ ಅಂತ ಒಂದಿದೆ. ಆ ನರಸಿಂಹ ಗುಡಿಗೆ ಏನು ಅಂತ ಅಂದ್ರೆ, ನಾವು ನೀರಲ್ಲಿ ಹೋಗ್ಬೇಕು. ಒಂದು ಅರ್ಧ ಭಾಗ ಬಾಡಿ ನೀರಲ್ಲೇ ಇರುತ್ತೆ, ನೀರಲ್ಲಿ ಹೋಗ್ಬೇಕದು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಈಗ ಹೋಗ್ತಾ ಇದೀವಿ. ಇಲ್ಲಿಂದ 4 ಕಿಲೋಮೀಟರ್ಸ್ ಇದೆ. ತುಂಬಾ ಫೇಮಸ್ ಟೆಂಪಲ್ ಬೀದರಲ್ಲಿ, ಒಂಥರ ಡಿಫ್ರೆಂಟ್ ಟೆಂಪಲ್ ಇನ್ ಕರ್ನಾಟಕ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಈಗ ಒಳ್ಳೆ ಊಟ ಆಯ್ತು ಫ್ರೆಂಡ್ಸ್. ಮತ್ತೆ ಯಾವ್ದು ಬೆಳಗ್ಗೆ ಹೋಗಿದ್ವಲ್ಲ ಅದೇ ಹೋಟ್ಲಿಗೆ ಹೋಗಿದ್ವಿ. ಅವ್ರು ನಮ್ಮ ಉಡುಪಿಯವರೇ, ಹಾಗಾಗಿ ಊಟ ಮಾತ್ರ ಫುಲ್ ಸಕ್ಕತ್ತಾಗಿತ್ತು. ಬೆಳಗ್ಗೆ ತಿಂಡಿನೂ ಅಷ್ಟೇ, ಈಗೂ ಅಷ್ಟೇ. ಊಟ ಬಹಳ ಟೇಸ್ಟ್, ಒಳ್ಳೆ ಟೇಸ್ಟ್ ಮಾತ್ರ. ನೀವೇನಾದ್ರೂ ಬೀದರ್ಗೆ ಬರ್ತೀರಾ ಅಂತಂದ್ರೆ ಇಲ್ಲೇ ಸರ್ಕಲಲ್ಲೇ ಇದೆ ಹೋಟೆಲ್. ಅದು ಹೋಟೆಲ್ ಹೆಸರು ಬಂದ್ಬಿಟ್ಟು ಕಾಮಧೇನು ಹೋಟೆಲ್ ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ರೇಟು ಅಷ್ಟೇ ತುಂಬ ಕಮ್ಮಿ ಇದೆ. ಈಗ ಊಟ ಮಾಡಿಕೊಂಡು ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಟೆಂಪಲ್ಗೆ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಒಳಗೆ ಬಂದೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇಷ್ಟು ಜನ ಇರ್ತಾರೆ ಅಂತಂದು. ಜನ ಮಾತ್ರ ಸಿಕ್ಕಾಬಟ್ಟೆ ಇದ್ದಾರೆ. ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ ಅಂತ, ಭಯಂಕರ ಜನ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಮಾತ್ರ ತುಂಬ ಫೇಮಸ್ ಟೆಂಪಲ್ ಇದು. ಆಲ್ಮೋಸ್ಟ್ ಬೇರೆ ಸ್ಟೇಟಿಂದ ಎಲ್ಲ ತುಂಬ ಜನ ಬರ್ತಾರೆ. ಫುಲ್ಲು ಕ್ಯೂ ಸಿಸ್ಟಮ್ ಬೇರೆ ಇದೆ. ನಿಜವಾಗ್ಲೂ ಗೈಸ್ ಇವತ್ತು ಮಾತ್ರ ತುಂಬ ಜನ ಇದ್ದಾರೆ. ಯಾವಾಗಲೂ ಇಲ್ಲಿ ಜನ ಇರ್ತಾರೆ ಏನೋ ಗೊತ್ತಿಲ್ಲ. ಇವತ್ತು ಹೊಸ ವರ್ಷ ಅಂತ ತುಂಬ ಜನ ಇದ್ದಾರೆ. ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬೀದರಲ್ಲಿ ಈ ಥರದೊಂದು ಜಾಗ ಇದೆ ಅಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಟಿಕೆಟ್ ತೊಗೊಬೇಕಿದೆ ಆ್ಯಕ್ಚುಲಿ ಒಳಗೆ ಹೋಗೋಕ್ಕೆ. ಟಿಕೆಟ್ ತೊಗೊಳಕ್ಕೆ ನಮ್ಮ ಕಾಣಿನ ಕಳಿಸಿದ್ದೀನಿ ಅಲ್ಲಿ ಒಳಗಡೆ. ಟಿಕೆಟ್ ತೊಗೊಂಬರ್ತಾನೆ ನಾನು. ಟಿಕೆಟ್ ತಂದಾದ್ಮೇಲೆ ಅಲ್ಲಿ ಒಳಗಡೆ ಹೋಗೋಣ. ಬನ್ನಿ, ಸಿಕ್ಕಾಪಟ್ಟೆ ಕ್ಯೂ ಇದೆ. 5 o'clock ಸ್ಟಾಪ್ ಆಗುತ್ತೆ ದರ್ಶನ. ನೋಡಬೇಕು ದರ್ಶನ ಸಿಗುತ್ತಾ ಏನು ಅಂತ. ದೇವಸ್ಥಾನದಲ್ಲಿದ್ದೀವಿ. ಏನು ಅಂತಂದ್ರೆ ಈ ದೇವಸ್ಥಾನಕ್ಕೆ ನೀರು ಒಳಗೆ ಹೋಗ್ಬೇಕು. ನೀರಿಗೆ ಲೆವೆಲ್ ನೋಡಿ ಎತ್ತಿದೆ ಅಂತ ಅಂದ್ಬಿಟ್ಟು ನೀರೊಳಗೆ ಎತ್ಕೊಂಡು ಹೋಗ್ಬೋದು. ಏನು ಸ್ವಲ್ಪ ದೂರ ಇದೆ ಟೆಂಪಲ್. ಸಿಕ್ಕಾಪಟ್ಟೆ ರಶ್ ಇದೆ ಮಾತ್ರ. ಭಯಂಕರ ಜನ ಇದ್ದಾರೆ. ಫುಲ್ಲು ತೋರಿಸಿ. ದರ್ಶನ ಆಯ್ತು ಗೈಸ್. ದರ್ಶನ ಮಾಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ನರಸಿಂಹಸ್ವಾಮಿ ಕಣ್ಣಿದೆ ಅಲ್ಲ, ನಿಜವಾಗ್ಲೂ ಹೊಸದಿನ ಕಣ್ಣು ಬಿಟ್ಟಿದೆ ಅನ್ಸುತ್ತೆ. ಆ ಲೆವೆಲ್ ಇದೆ ಮಾತ್ರ. ಆ ಕಣ್ಣು ಗುಹೆ ಒಳಗಿರೋದು. ಗುಹೆ ತುಂಬಾ ನೀರಿರುತ್ತೆ. ಗುಹೆಯಲ್ಲಿ ನೀವು ಮುಂದೆ ಹೋಗ್ತಾ 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 ನೀರು ಬಿಸಿಗಾಗ್ತಾ ಹೋಗುತ್ತೆ. ಇಲ್ಲಿ ಫುಲ್ಲು ನೀವು ಮುಂದೆ ಹೋಗ್ತಾ ಹೋಗ್ತಾ ನೀರೆಲ್ಲ ಫುಲ್ ಬಿಸಿ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಲೈಫಲ್ಲಿ ಬರ್ಬೇಕು ಬರ್ಬೇಕು ಅಂತ ಜಾಗ ಇದು. ಬೀದರಲ್ಲಿ ಈ ತರ ಜಾಗ ಇದೆ ಅಂತ ನಾನಂತ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಭಯಂಕರ ಜಾಗ. ಎಲ್ಲ ಮುಳುಗ್ತಾ ಇದ್ದಾರೆ.
ನಂಗೆ ಈ ಮುಳುಗಡೆ ಅಂತಂದ್ರೆ ಇಲ್ಲಿ ಕೈಯಲ್ಲಿ ಇನ್ನೊಂದು ಹಾಗಾಗತ್ತೆ. ಬನ್ನಿ ನಿಮಗೆ ಆಚೆ ಕಡೆ ಹೋಗ್ಬಿಟ್ಟು ಸಿಗ್ತೀನಿ ಇಲ್ಲಿ. ಗೈಸ್ ಈಗ ದರ್ಶನ ಮಾಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತು. ಇದು ಬಂದ್ಬಿಟ್ಟು ಬೀದರಿಂದ ನಿಮಗೆ ಕರೆಕ್ಟ್ 4 ಕಿಲೋಮೀಟರ್ ಆಗುತ್ತೆ ನಿಮಗೆ. ಬೀದರಿಂದ ಕೂಗಿ ವಾಯ್ಸ್ ಹೋಗ್ಬಿಟ್ಟಿದೆ ಅಲ್ಲಿ ಒಳಗಡೆ. ಬೀದರಿಂದ ಕರೆಕ್ಟ್ ನಿಮಗೆ 4 ಕಿಲೋಮೀಟರ್ ಆಗುತ್ತೆ. ಶೇರಿಂಗ್ ಆಟೋ ಸಿಗುತ್ತೆ ನಿಮ್ಗೆ ಆರಾಮಾಗಿ, ಒಂದು 20 ರುಪೀಸ್ ಒಳಗೆಲ್ಲ ಇಲ್ಲಿ ಬಂದು ರೀಚ್ ಆಗ್ಬೋದು. ಈ ದೇವಸ್ಥಾನ ಆ್ಯಕ್ಚುಲಿ ಹತ್ತತ್ರ ಮಹಾರಾಷ್ಟ್ರ ಬಾರ್ಡ್ರ್ ಹತ್ರನೇ ಇರೋದು ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಯಾವತ್ತಾದರೂ ಒಂದು ಸತಿ ಹೈದ್ರಾಬಾದ್ ಕಡೆ ಏನಾದರೂ ಟ್ರಿಪ್ಗೆ ಬಂದರೆ ಒಂದು ಸತಿ ಬನ್ನಿ, ತುಂಬ ಚೆನ್ನಾಗಿದೆ. ಬೀದರ್ ಡಿಸ್ಟಿಕಲ್ಲಿ ಇರೋದಿದು. ಬನ್ನಿ, ನಿಮ್ಗೆ ಫುಲ್ ಎಂದೋಗ್ಬಿಟ್ಟಿದ್ದೀನಿ. ನಾನು ರೂಮಿಗೆ ಹೋಗಿ ಸಿಗ್ತೀನಿ, ಬನ್ನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಈಗೇನಪ್ಪ ಅಂತ ಅಂದರೆ ಈಗ ನಾನು ರೂಮಿಗೆ ಬಂದೆ. ನರಸಿಂಹಸ್ವಾಮಿ ದೇವಸ್ಥಾನದಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಈಗ ಸ್ವಲ್ಪ ಊಟ ಮಾಡ್ಕೊಂಡ್ಬಂದು ಕೂತಿದ್ದೀನಿ. ಇಲ್ಲಿಗೆ ಈ ಬೀದರ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ನಿಮಗೆ ಗುಲ್ಬರ್ಗಾ ವ್ಲಾಗ್ ಬರುತ್ತೆ. ಈ ವ್ಲಾಗಲ್ಲಿ ನೀವೇನೇನು ನೋಡಿದ್ರಿ ಅಂತ ಅಂದರೆ ಬೀದರ್ ಫೋರ್ಟ್ ನೋಡಿದ್ರಿ. ಬೀದರ್ ಫೋರ್ಟ್ ಆದಮೇಲೆ ಗುರುದ್ವಾರಕ್ಕೊಂದು ಹೋಗಿದ್ದೆ. ಗುರುದ್ವಾರ ಆದಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ. ಇದಿಷ್ಟು ಬೀದರ್ ಸಿಟಿ ವ್ಲಾಗ್ ಆಗಿದೆ. ನೆಕ್ಸ್ಟ್ ವ್ಲಾಗ್ ನಿಮಗೆ ಏನು ಬರುತ್ತೆ ಅಂತಂದರೆ ಗುಲ್ಬರ್ಗಾ ವ್ಲಾಗ್ ಬರುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.